ಬಂಧುಗಳು, ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತಹ ಹೊತ್ತು ಇದಾಗಿದೆ. ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಬಂಧುಗಳೇ, ಭವ್ಯ ಭಾರತದ ನಿರ್ಮಾಣದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲು ನಮ್ಮ ಮೆಟ್ರೋ. ಸಮಯದ ಉಳಿತಾಯ, ವಾಯು ಮಾಲಿನ್ಯಕ್ಕೆ ವಿದಾಯ, ಸ್ವಚ್ಛ ಸುಂದರ ಹಸಿರು ಬೆಂಗಳೂರಿಗಾಗಿ ನವ ಅಧ್ಯಾಯ. ನಮ್ಮ ಬೆಂಗಳೂರು, ನಮ್ಮ ಮೆಟ್ರೋ. Ladies and gentlemen, next gen mobility for next gen city. Gift of metro projects worth 22,800 crores. On behalf of Government of India and Government of Karnataka, I am Shankar Prakash. ನಾನು ಭಾನುಮತಿ. We welcome you all to this momentous occasion at Namma Bengaluru, the IT city, the BT city, the technological capital of India, and of course now transforming itself into the infrastructure capital of India. ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಂಧುಗಳೇ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ. ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಫಾರ್ ಬೆಂಗಳೂರು ಮೆಟ್ರೋ ಫೇಸ್ 3. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಈಗಾಗಲೇ 3 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. Yes, ladies and gentlemen, we now request all of you to kindly rise for the national anthem. ರಾಷ್ಟ್ರಗೀತೆಗಾಗಿ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. Request you to remain standing for ನಾಡಗೀತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. Request all of you to rise once again. ಧನ್ಯವಾದಗಳು. ಕರುನಾಡಿಗೆ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಇದೀಗ ಸನ್ಮಾನವನ್ನ ನೆರವೇರಿಸಬೇಕಾಗಿ ಕೋರಿಕೆ. We now request the Honorable Chief Minister of Karnataka, Shri Siddaramaiah, to please welcome the Honorable Prime Minister and felicitate him on behalf of the entire Karnataka fraternity. ಸಿರಿಗಂಧದ ನಾಡು ನಮ್ಮ ಹೆಮ್ಮೆಯ ಕರ್ನಾಟಕದ ಪರವಾಗಿ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. I now request the Honorable Deputy Chief Minister of Karnataka, Shri D.K. Shivkumar, also to felicitate the Honorable Prime Minister. Ladies and gentlemen, a huge round of applause. Once again, a hearty welcome to the Honorable Prime Minister. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಧನ್ಯವಾದಗಳು. At this juncture, we now request the Honorable Union Minister of State for Jal Shakti and Railways, Shri V. Somanna, for the welcome address. ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ವಿ. ಸೋಮಣ್ಣನವರು. ಇದೀಗ ಬಂಧುಗಳೇ, ಭಾರತ್ ಮಾತಾ ಕಿ ನಮಸ್ಕಾರ. 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ತತ್ವದ ಪ್ರತಿರೂಪವೇ ನಮ್ಮ ಪ್ರಧಾನಮಂತ್ರಿಗಳು. ಬಸವಣ್ಣವರ ಕಾಯಕವೇ ಕೈಲಾಸ ಎಂಬುದು ಕೇವಲ ಶಬ್ದವಲ್ಲ, ಇದು ಮೋದಿಜಿ ಅವರ ಜೀವನದ ಮಂತ್ರ. ಕ್ಷಣ ಕ್ಷಣವೂ ಅಭ್ಯಾಸಿಸಿ ಕಾರ್ಯಗತಗೊಳಿಸಿದ ಅವರ ನಾಯಕತ್ವ, ಆಡಳಿತದ ಸಿದ್ಧ ಸೂತ್ರ. ಅವರು 140 ಕೋಟಿ ಭಾರತೀಯರ ಕನಸುಗಳನ್ನು ನನಸು ಮಾಡಲು ದಿನಕ್ಕೆ 18 ಗಂಟೆಗಳ ಕಾಲ ದಣಿವರಿಯದ ದುಡಿಯುತ್ತಿದ್ದಾರೆ. ಅವರ ಜೀವನದಲ್ಲಿ ವಿಕಸಿತ ಭಾರತವನ್ನು ನಿರ್ಮಿಸುವ ಒಂದೇ ಒಂದು ಪ್ರಮುಖ ಧ್ಯೇಯದ ಹೊರತು ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಲ್ಲ. ತಮ್ಮ ಜೀವಿತದ ಪ್ರತಿ ಕ್ಷಣವೂ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿ ರಾಷ್ಟ್ರಹಿತ ಸಮಾಜ ಹಿತವನ್ನೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.